ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋ ನೋಡ್ತಾ ಫ್ರೆಂಡ್ಸ್, ನಾನು ಬೇಬಿ ಜಾತ್ರೆಗೆ ಬಂದಿದ್ದೆ ಫ್ರೆಂಡ್ಸ್. ನಾನು ನಿಮಗೆ ಹೇಮಗಿರಿ ಜಾತ್ರೆ ವಿಡಿಯೋ ಮಾಡಿದಾಗ ನಾನು ಬೇಬಿ ಜಾತ್ರೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದೆ. ಅದರಿಂದ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ನಾನು ಬೇಬಿ ಜಾತ್ರೆ ಯಾವ ರೀತಿ ಕಟ್ಟೈತೆ ಅಂತ ತೋರಿಸ್ತೀನಿ. ಮತ್ತು ಎತ್ಕೊಳ್ಳಿ ಯಾವ ರೀತಿಯಲ್ಲಿ ಹೆಂಗೆ ಕಟ್ಟವೆ ಅಂತ ನಿಮಗೆ ಎಲ್ಲ ತಿಳಿಸ್ತಾ ಹೋಗ್ತೀನಿ. ನೋಡ್ತಾ ಫ್ರೆಂಡ್ಸ್ ನೀವು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಲೆಂತಿ ಆಗೈತೆ ವಿಡಿಯೋ, ಅರ್ಧ ಗಂಟೆ ಆಗೈತೆ. ಎಲ್ಲನೂ ಕವರ್ ಮಾಡೋಷ್ಟೊತ್ತಿಗೆ ಇಷ್ಟ ಆಯಿತು. ಅದರಿಂದ ಲೆಂತಿ ಆಗೈತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ವಿಡಿಯೋ. ಎಲ್ಲರೂ ಕೂಡ ತಪ್ಪದೆ ನೋಡಿ. ಹಳ್ಳಿ ಪ್ರೇಮಿಗಳಿಗೆ ಒಳ್ಳೆಯ ಅವಕಾಶ. ಏನಾರು ಬೇಬಿ ಜಾತ್ರೆಗೆ ಹೋಗೋಕ್ಕಾಗಿಲ್ಲ ಅಂದರೆ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಯಾವ ರೀತಿ ಎತ್ಕಟ್ಟೈತೆ ಅಂತ. ನಿಮಗೂ ಇಷ್ಟ ಆದರೆ ನೆಕ್ಸ್ಟು ಬೇಬಿ ಜಾತ್ರೆಗೆ ಬರೋಕ್ಕೆ ನಾನು ಯಾವಾಗ ಜಾತ್ರೆ ನಡೀತದೆ ಅಂತ ಕಮೆಂಟ್ ಮಾಡಿ, ಮತ್ತು ಕಮೆಂಟ್ ಮೂಲಕ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು ಇಲ್ಲೆಲ್ಲ ಯಾವ ರೀತಿ ಐತೆ ಅಂತ. ದನಗಳು, ಹೋರಿಗಳು. ಹೇಮಗಿರಿಗೂ ಇಲ್ಲಿಗೂ ಏನಪ್ಪ ವಿಶೇಷ ಇದೆ ಅಂದರೆ ಇಲ್ಲೆಲ್ಲ ಒಂದು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಅನುಕೂಲ ಐತೆ. ಮತ್ತು 3 ಹೊತ್ತು ಊಟ ಕೊಡ್ತಾರೆ ದನ ಕಟ್ಟೋಕ್ಕೆ, ಮತ್ತು ಶುಲ್ಕ ಇರೋಲ್ಲ. ಆಮೇಲೆ ಎಲ್ಲದಕ್ಕೂ ಶುಲ್ಕ ಜಾಸ್ತಿ ಏನಿರಲ್ಲ ಅಂತಲೇ ಹೇಳ್ಬೋದು. ಮತ್ತು ಏನಪ್ಪ ಅಂದರೆ ನೀವು ಯಾವ ರೀತಿ ಇದಾಕತ್ತೀರಿ ಸಾಮಿನ ಅದಕ್ಕೆ ದುಡ್ಡು ಇದು ಮಾಡಬೇಕಾಗಿರ್ತದೆ. ಆದರೆ ನೀನು ಬಾಕಿದಕ್ಕೆಲ್ಲ ದುಡ್ಡಿರಲ್ಲ. ವಾಟರ್ಗಾಗಿರ್ಬೋದು, ಇಲ್ಲ ಪ್ಲೇಸ್ಗೆ ದನ ಕಟ್ಟೋದಕ್ಕಾಗಿರ್ಬೋದು, ಅವೆಲ್ಲಕ್ಕೂ ದುಡ್ಡಿರಲ್ಲ ಅಂತಲೇ ಹೇಳ್ತೀನಿ. ಅದೊಂದು ಬೆಸ್ಟ್. ಮತ್ತು 3 ಹೊತ್ತು ಊಟ ಎಲ್ಲ ಚೆನ್ನಾಗಿ ಕೊಡ್ತಾರೆ, ಬೆಸ್ಟ್ ಅಂತ ಹೇಳ್ತೀನಿ. ಮತ್ತು ಒಳ್ಳೊಳ್ಳೆ ಎತ್ಕೊಳ್ ಕಟ್ತವೆ ಇಲ್ಲಿ ಬೇಬಿಲಿ. ಒಳ್ಳೆ ಫೇಮಸ್ ಆಗಿರೋ ಹಸುಗಳೆಲ್ಲವ. ಮತ್ತು ಇನ್ನೊಂದು ಏನಪ್ಪ ವಿಶೇಷತೆ ಅಂದರೆ ಇಲ್ಲಿ ಒಳ್ಳೆ ಪ್ರೈಸು ಎಲ್ಲ ಬಹುಮಾನ ಎಲ್ಲ ಸಿಗುತ್ತೆ. ಫಸ್ಟು ಅಂದರೆ 1 ಹಲ್ಲು, 2 ಹಲ್ಲು, 4 ಹಲ್ಲು, 6 ಹಲ್ಲು, ಕಡೆಯಲ್ಲು, ಮತ್ತು ಇನ್ನೂ ಹಲ್ಲಾಗ್ದಿದ್ದ ಕರುಗಳು, ಅವಕ್ಕೆಲ್ಲ ನಮಗೆ ಒಳ್ಳೆ ಪ್ರೈಸ್ ಸಿಗುತ್ತೆ ಅಂತಲೇ ಹೇಳ್ತೀನಿ. ಅದರಿಂದ ಎಲ್ಲರೂ ಕೂಡ ಎತ್ತು ಹೋರಿ ಸಾಕಿರೋರು ಬನ್ನಿ, ಕಟ್ಟಿ ನೀವು ಹೆಸ್ರು ಬರೆಸಿ ಬಹುಮಾನಕ್ಕೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಮತ್ತು ಇನ್ನೊಂದೇನಪ್ಪ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಬರೀ ಹಳ್ಳಿ ಕಾರ್ ಎತ್ಕೊಳ್ಳಲ್ಲ, ಬೇರೆ ದನಗಳಾಗಿರ್ಬೋದು, ಬಡ್ಡೆ ಆಗಿರ್ಬೋದು, ಮತ್ತು ಟಗರುಗಳಾಗಿರ್ಬೋದು ಎಲ್ಲ ಸೇರೈತೆ ಅಂತಲೇ ಹೇಳ್ತೀನಿ. ಆಮೇಲೆ ಟಗರುಗಳಂದರೆ ಮಾಮೂಲಿ ಈಗ ಶೋಕಿಗೋಸ್ಕರ ಬನ್ನು ಟಗರಾಗಿರ್ಬೋದು, ಹಸ್ಕೊಳ್ತವೆ ಇರೋವು, ಆ ರೀತಿ ಟಗರುಗಳೆಲ್ಲ ಇರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಅದು ನೋಡೋಕ್ಕೆ ಒಂಥರ ಚೆಂದ. ಎಲ್ಲರೂ ಕೂಡ ಬಂದು ನೋಡ್ಕೊ ಹೋಗಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು. ನಾನು ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕವರು ಅಂದರೆ ಫುಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ರೋಡಲ್ಲಿ ತಿರುಗಾಡ್ಕೊಂಡು ಎಷ್ಟಾಗುತ್ತೆ ಅಷ್ಟು ಮಾಡೋನಿ. ಕವರು ಅಂದರೆ ಫುಲ್ಲು ಒಂದೊಂದು ಎತ್ತುತ್ತಕ್ಕೆ ಹೋಗಿ ಎಲ್ಲ ನೋಡಿ ಆ ರೀತಿ ಮಾಡಿಲ್ಲ ಫ್ರೆಂಡ್ಸ್. ದೂರದಿಂದೆ ನಿಮಗೆ ಊರುಗಳು ಯಾವ ರೀತಿ ಕಟ್ಟೈತೆ, ಜಾತ್ರೆ ಯಾವ ರೀತಿ ಕಟ್ಟೈತೆ ಅಂತ ತೋರಿಸಿರೋದು. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ವಾಕಿಂಗ್ ಮಾಡಿಸ್ತವ್ರೆ ಬೆಳಗ್ಗೆ ಹೊತ್ತು ಅಂತ. ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಯಾವ ರೀತಿ ವಾಕಿಂಗ್ ಮಾಡಿಸ್ತವ್ರೆ ಅಂತ. ಇದೇ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಒಂದೊಂದು ಎತ್ತುಗಳು ಯಾವ ರೀತಿ ಅದ್ಭುತವಾಗವೆ, ಯಾವ ರೀತಿ ಅಲಂಕಾರವಾಗಿ ಇದು ಮಾಡಿಕೊಂಡು ಯಾವ ರೀತಿ ರೈತರು ಸಾಕ್ತವ್ರೆ ಅಂತ. ಈ ರೀತಿ ಸಾಕೋಕ್ಕೆ ತುಂಬ ಖರ್ಚು ಬಂದಿರ್ತದೆ ಅಂತಲೇ ಹೇಳ್ಬೋದು. ಅವ್ರಿಗೂ ಒಳ್ಳೆ ಲಾಭ ಸಿಗಲಿ ಅಂತಲೇ ಕಟ್ಟಿರ್ತಾರೆ ಮಾರೋಕ್ಕೆ. ಅದಕ್ಕೋಸ್ಕರ ನಾನು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ರೈತರುಗಳು ಚೆನ್ನಾಗಿ ಮೇಯಿಸಿ ಸಾಕಿ ಎಲ್ಲ ಮಾರೋದು ಓಕೆ. ಆದರೆ ಒಬ್ಬೊಬ್ಬರು ಇದು ಮಾಡ್ತಾರೆ, ಸುಳಿಲ್ಲ ಅದು ಇದು ಅಂತೆಲ್ಲ ಇದು ಮಾಡಿಬಿಡ್ತಾರೆ. ಅಂದರೆ ನಿಮ್ಮತವ ತಗೊಂಡು ಅವರು ಚೆನ್ನಾಗಿ ಸಾಕಬೇಕಲ್ಲಪ್ಪ. ಆದ್ದರಿಂದ ಯಾರು ಕೂಡ ಆ ರೀತಿ ಮೋಸ ಗೀಸ ಏನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಎಲ್ಲರೂ ಕೂಡ ನೋಡಿ, ನೀವು ಚೆನ್ನಾಗಿರೋದು ತಗೊಳ್ಳಿ, ಅವ್ರಿಗೂ ಚೆನ್ನಾಗಿರೋದು ಕೊಡಿಸಿ ಅಂತ ಎಲ್ಲ ಹೇಳ್ತೀನಿ. ಸ್ವಲ್ಪ ಜಾಸ್ತಿ ದುಡ್ಡಾದ್ರೂ ಸಿಕ್ಕಿಲ್ಲ, ಆದರೆ ಹಸುವಿನಲ್ಲಿ ಏನೂ ಕೊರತೆ ಇರಬಾರ್ದು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಹಸುಗಳೆಲ್ಲ ಐತೆ. ಹಸುಗಳಾಗಿರ್ಬೋದು, ಏನು ಬೇಕೋ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಎಲ್ಲ ತಗೊಳ್ಳೋರು ಇದ್ದರೆ ಬೇಬಿ ಜಾತ್ರೆಯಲ್ಲಿ ನಿಮ್ಗೆ ಯಾವ ರೀತಿ ಬೇಕು, ಕರುಗಳಾಗಿರ್ಬೋದು, ಇಲ್ಲ ನಮ್ಗೆ ಹಸುಗಳು ಕರೆ ಹಸ ಬೇಕು, ಇಲ್ಲ ಕರು ಹಾಕೋ ಹಸ ಬೇಕು, ಆ ರೀತಿ ಎಲ್ಲ ಸಿಗುತ್ತೆ ಇಲ್ಲಿ ಅಂತಲೇ ಹೇಳ್ತೀನಿ. ಮತ್ತು ಹುಳ ಹಸು ಆಗಿರ್ಬೋದು, ಚೆನ್ನಾಗಿ ಕೆಲ್ಸಕ್ಕೆ ಹೋಗೋ ಅಂಥವಾಗಿರ್ಬೋದು, ಮತ್ತು ಇಲ್ಲ ಸೋಕಿ ಮಾಡೋಕ್ಕಾಗಿರ್ಬೋದು ನಿಮಗೆ. ಆಮೇಲೆ ಕರುಗಳು ಚೆನ್ನಾಗಿ ನಾವು ಏನು ಯಾವ ರೀತಿ ನಾವು ಹೆಂಗಾರು ಬೆಳೆಸ್ಬೋದು, ಇಲ್ಲ ರೇಸ್ಗಾಗಿರ್ಬೋದು, ಏನು ಕರು ಆ ರೀತಿ ಎಲ್ಲ ಕರುಗಳು ಬೇಕು ಅಂತ ಎಲ್ಲಕ್ಕೂ ಅನುಕೂಲವಾಗಿ ಇಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ಬನ್ನಿ, ನೀವು ತಗೊಳ್ಳೋರು ಬಂದು ಅಂದರೆ ನೋಡ್ಬಿಟ್ಟು ತಗೋಬೇಕು ಕ್ಲೀನಾಗಿ. ಗೊತ್ತಿರೋರೆಲ್ಲನೂ ಕರ್ಕೊಬಂದು ನೋಡಿ ಎಲ್ಲ ಕ್ಲೀನಾಗಿ ನೋಡಿಕೊಂಡು ಚೆಕ್ ಮಾಡಿಕೊಂಡು ನಮ್ಗೆ ಇಷ್ಟ ಆಯಿತಾ ಅಂದಾಗ ತಗೋದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಯಾವ ರೀತಿ ಮೇವು ಮೇಯುತ್ತೆ ಏನು ಅಂತ ಎಲ್ಲ ನೋಡ್ಕೊಂಡು. ಏನಕ್ಕಪ್ಪ ಅಂದರೆ ಇಲ್ಲಿ ಒಂದು 8 ದಿವಸ ಒಂದು 3-4 ದಿವಸನಾದ್ರು ಎತ್ತು ಕಟ್ಟಿರ್ತಾರೆ. ಆದ್ದರಿಂದ ನಮ್ಗೆ ಅನುಕೂಲ ಆದರೆ ಆ ರೀತಿ ಎಲ್ಲ ಮಾಡ್ಕೊಂಡು ತಗೋಬೋದು. ನೋಡ್ತಾ ಇರ್ಬೋದು ಒಂದೊಂದು ಕರುಗಳು ಯಾವ ರೀತಿ ಐತೆ ಅಂತ. ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು.
ನೋಡ್ತಾವ್ರು ಫ್ರೆಂಡ್ಸ್ ಒಂದೊಂದು ಕರುಗಳು ಯಾವ ರೀತಿ ಐತೆ ಅಂತ. ಮತ್ತು ಇನ್ನೊಂದೇನಪ್ಪ ಅಂದರೆ ಇಲ್ಲಿ ನಾವು ನಾಟಿ ದನಗಳಿಗೆ ಏನಕ್ಕೋಸ್ಕರಪ್ಪ ಹಸಿರು ಜಾಸ್ತಿ ಹಾಕಲ್ಲ, ನೆಲ್ಲುಲ್ಲೆ ಹಾಕ್ತಾರೆ ಅಂದರೆ ಹಸಿರುಕ್ಕಿಂತ ಫ್ರೆಂಡ್ಸ್ ನೆಲ್ಲುಲ್ಲಲ್ಲಿ ಕೊಬ್ಬಿನಾಂಶ ಎಲ್ಲ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಅದಕ್ಕೋಸ್ಕರ ನೆಲ್ಲುಲ್ಲು ಹಾಕ್ತಾರೆ. ನೆಲ್ಲುಲ್ಲು ಹಾಕೋದು ಬಿಟ್ಟರೆ ಇನ್ನು ನಮಗೆ ಈ ರೀತಿ ಚೆನ್ನಾಗಿ ಬಂದೋಬಸ್ತಾಗಿ ಬೆಳ್ಸೋಕ್ಕೆ ಏನು ಫುಡ್ ಕೊಡ್ಬೋದು ಅಂತ ಹೇಳ್ಬೋದು. ಇವೆಲ್ಲ ಮಾಮೂಲಿ ಹೆಸರೆಲ್ಲ ಹಾಕಿ ಮೇಯಿಸಿರ್ತಾರೆ ರೈತರು. ಇಲ್ಲಿ ಬಂದು ನೆಲ್ಲುಲ್ಲು ಹಾಕಿರ್ತಾರೆ ಜಾತ್ರೆಗೋಸ್ಕರ. ಆದರೆ ಫೇಮಸ್ ಅಂದರೆ ಚೆನ್ನಾಗಿ ಇರೋವೆಲ್ಲ ಇವಕ್ಕೆ ನೋಡ್ತಾ ಇರ್ಬೋದು. ಇಂಥ ಕರುಗಳು ಆಗಿರ್ಬೋದು ರೈತರು ಕಟ್ಟಿರೋವು ಏನಪ್ಪ ಅಂದರೆ ಹಳ್ಳಿ ಕಡೆಯಿಂದ ಎಲ್ಲ ಬಂದಿರ್ತವೆ. ಇಲ್ಲಿ ಅವರು ಮಾಮೂಲಿ ಮೇವು ಹಾಕಿ ಮೇಯಿಸೋದು. ಆದರೆ ಇಲ್ಲಿ ರೇಸು ಮಾಮೂಲಿ ಶೋಕಿಗೋಸ್ಕರ ಪ್ರೈಸ್ ಹೊಡಿಬೇಕು ಅಂತ ಇರೋಕ್ಕೆ ನೆಲ್ಲುಲ್ಲೆ ಹಾಕೋದು. ಅವರು ಯಾವುದೇ ರೀತಿ ಹಸಿರು ಆ ರೀತಿ ಏನು ಮೇವು ಹಾಕಲ್ಲ. ಅವರು ಎಲ್ಲ ಹಾಕೋದೇ ನೆಲ್ಲುಲ್ಲು. ಮತ್ತು ತಿಂಡಿ ಎಲ್ಲ ಏನು ಕೊಡ್ಬೋದಪ್ಪ ಅಂದರೆ ನಮ್ಮ ಇದಕ್ಕೋಸ್ಕರ ನಾವು ಹೇಳೋದೇನಪ್ಪ ಅಂದರೆ ಅವ್ರು ಕೊಡೋದು ಫ್ರೆಂಡ್ಸ್ ರವೆ ಬೂಸ ಆ ರೀತಿ ಹಿಂಡಿ ಮತ್ತು ಎಳ್ಳು ಆಗಿರ್ಬೋದು. ಮತ್ತು ಇನ್ನು ಇದಕ್ಕೆ ಹೋದರೆ ಇನ್ನು ಬೆಣ್ಣೆ, ತುಪ್ಪ, ಹಾಲು ಆ ರೀತಿ ಎಲ್ಲ ಕೊಡ್ತಾರೆ. ಬೆಲ್ಲ ಆಗಿರ್ಬೋದು ಎಲ್ಲನೂ ಚೆನ್ನಾಗಿ ಕೊಟ್ಟು ಚೆನ್ನಾಗಿ ಮೇಯಿಸಿ ಅವರು ಇದು ಮಾಡಿರ್ತಾರೆ. ಆಮೇಲೆ ಒಳ್ಳೊಳ್ಳೆ ಪೌಷ್ಟಿಕಾಂಶ ಆಹಾರ ಎಲ್ಲ ಕೊಡ್ತಾರೆ ಫ್ರೆಂಡ್ಸ್. ಚೆನ್ನಾಗಿ ರಾಮ ಉದ್ರಕ್ಕಾಗಿರ್ಬೋದು ಇಲ್ಲ ಚೆನ್ನಾಗಿ ಬೆಳವಣಿಗೆ ಬರಬೇಕಾಗಿರ್ಬೋದು ಆ ರೀತಿ ಎಲ್ಲ ಇದು ಮಾಡ್ತಾರೆ. ಮತ್ತು ಅವಕ್ಕೆ ನೆಲ್ಲುಲ್ಲು ಕೊಬ್ಬಿನಾಂಶ ಚೆನ್ನಾಗಿರುತ್ತೆ. ಆಮೇಲೆ ಹಸಿರು ಹಾಕಿದ್ರೆ ಒಂದು ಸ್ವಲ್ಪ ಜನ ಗುಬೇರಮ್ಮ ಆ ರೀತಿ ಎಲ್ಲ ಬಂದುಬಿಡುತ್ತೆ ಅಂತಾರೆ. ಅದಕ್ಕೋಸ್ಕರ ಹಸಿರು ಹುಲ್ಲು ಹಾಕಲ್ಲ ಶೋಕಿ ಮಾಡೋರು. ಆದರೆ ಈ ಹಳ್ಳಿ ಕಡೆ ಎಲ್ಲ ಮೇಯಿಸಿ ಮಾಮೂಲಿ ಅವರು ಮೇವು ಹಾಕೇ ಹಾಕ್ತಾರೆ. ಹಸಿರಾಗಿರ್ಬೋದು, ಮೇವು ಜೋಳದ ಕಡ್ಡಿ ಆಗಿರ್ಬೋದು ಆ ರೀತಿ ಎಲ್ಲ ಹಾಕಿ ಮಾಮೂಲಿ ಹಸುಗಳ್ಗೆ ಅವ್ರು ಯಾವ ರೀತಿ ತಿಂಡಿ ಕೊಡ್ತಾರೆ ಸಿಂಪಲ್ಲಾಗಿ ಕೊಟ್ಕೊಂಡು ಸಾಕಿರ್ತಾರೆ. ಅವನೇ ಒಳ್ಳೆ ನಮಗೆ ಚೆನ್ನಾಗಿರೋ ಕರುಗಳು ಬೇಕು ಅಂದಾಗ ಅಲ್ಲಿ ಅವ್ರು ಬಂದು ಸೆಲೆಕ್ಷನ್ ಮಾಡಿ ಅವಕ್ಕೆ ಫುಡ್ ಚೆನ್ನಾಗಿ ಚೇಂಜ್ ಮಾಡಿಕೊಂಡು ಕ್ಲೀನಾಗಿ ನೆಲ್ಲುಲ್ಲು ಕೊಟ್ಕೊಂಡು ತಿಂಡಿ ಎಲ್ಲ ಕೊಟ್ಕೊಂಡು ಮೇಯಿಸಿ ಶೋಕಿ ಮಾಡೋಕೆ ಬರ್ತಾರೆ. ಇಷ್ಟೇ ಫ್ರೆಂಡ್ಸ್ ಆಗೋದು. ಅದರಿಂದ ನಾನು ಹೇಳೋದಷ್ಟೇ, ನೀವು ಡೈರೆಕ್ಟು ಹಸು ಸಾಕೋರು ಏನಪ್ಪ ಅಂದರೆ ಡೈರೆಕ್ಟ್ ಜಾಸ್ತಿ ದುಡ್ಡು ಕೊಟ್ಬಿಟ್ಟು ತಗೊಳಕ್ಕೆ ಹೋಗ್ಬೇಡಿ. ನೀವು ಏನಿದ್ರು ಸಣ್ಣವು ಆ ರೀತಿ ತೊಗೊಂಡು ಸಾಕಿ. ಆಮೇಲೆ ಇನ್ನೊಂದೇನು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಬಡ್ಡೆನೂ ಚೆನ್ನಾಗಿ ಸೇರೈತೆ. ಇದು ಹೇಮಗಿರಿಲೂ ಸೇರಿತ್ತು, ಇಲ್ಲಿ ಬೇಬಿಲಿ ಸೇರೈತೆ ನೋಡ್ತಾ ಇರ್ಬೋದು ನೀವು. ಹೆಸರು ಭೀಮಾ ಅಂತ ನೋಡ್ತಾ ಇರ್ಬೋದು. ಅವರು ಅದ್ರ ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಅದಕ್ಕಾಗಿ ಎಷ್ಟು 3.5 ವರ್ಷ ಏನೋ ಆಗೈತೆ ಅಂತೆ ಅಂತಲೂ ಹೇಳ್ತಿದ್ರು. ಆ ರೀತಿ ಐತೆ. ಮಾಮೂಲಿ ಅವರು ಅಷ್ಟೇ ಇಲಾತಿ ಹಸಿಗೆ ಮೇವು ನಾವು ಯಾವ ರೀತಿ ತಿಂಡಿ ಬೂಸೆ ಎಲ್ಲ ಕೊಡ್ತೀವಿ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಕೊಟ್ಟವ್ರೆ. ಚೆನ್ನಾಗೈತೆ. ಅವ್ರ ಮನೇಲಿ ಹುಟ್ಟಿ ಬೆಳೆದಿರೋ ಅಂಥ ಕರು ನೋಡಿ ಯಾವ ರೀತಿ ಎಲ್ಲ ಶೋಕಿ ಮಾಡ್ತಾರೆ ಅದನ್ನು ನೋಡ್ತಾ ಇರ್ಬೋದು. ಯಾವ ರೀತಿ ಕರುಗಳೆಲ್ಲ ಚೆನ್ನಾಗೈತೆ, ಏನೂ ಇಲ್ಲ. ಬೇಬಿ ಜಾತ್ರೆ ಒಳ್ಳೆಯ ಸೆಲೆಕ್ಷನ್ ಐತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಈಗ ಒಂದು ಸ್ವಲ್ಪ ಎತ್ಕೊಳ್ದು ರೇಟು ದುಬಾರಿ ಎಲ್ಲ ಹೆಂಗೈತೆ ನೋಡ್ತಾ ಇರ್ಬೋದು. ಎತ್ಕೊಳ್ಳು ಯಾರೋ ಸುಳಿ ಗಿಳಿ ಏನೂ ಇಲ್ಲ, ಚೆನ್ನಾಗೈತೆ ಕರು. ಅಂದರೆ ಎಲ್ಲ ದುಡ್ಡು ಹೇಳ್ತಾ ಇರೋದ್ರಿಂದ ಜಾಸ್ತಿ ಇದು ಮಾಡ್ತಾಯಿಲ್ಲ. ನೋಡೋದ ಮುಂದಿನ ದಿನಗಳಲ್ಲಿ ಹೆಂಗೈತದೆ ನೋಡ್ತಾ ಇರೋದ. ನಮ್ಮ ಹಳ್ಳಿ ಕರು ಎತ್ಕೊಳ್ಳೋದು ನೋಡ್ತಾ ಇರ್ಬೋದು ಈಗ ಯಾವ ರೀತಿ ಐತೆ ಅಂತ. ಆಮೇಲೆ ನೋಡ್ತಾ ಇರ್ಬೋದು ಇಲ್ಲೊಬ್ರು ಯಾವ ರೀತಿ ಗೋಪುರ ಥರ ಮಾಡಿ ಕಟ್ಟೋರೆ ಎತ್ಕೊಳ್ಳೋ ಅಂತ. ಇವರು ಎಷ್ಟು ಖರ್ಚಾಗಿರ್ಬೋದು ಖರ್ಚು ನೋಡಲ್ಲ, ಎಲ್ಲ ಎಷ್ಟು ಚೆನ್ನಾಗಿ ಇದು ಮಾಡಿಕೊಂಡು ಮಾಡೋರೆ ಟೆಂಟ ಅಂತ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಯಾವ ರೀತಿ ಎಲ್ಲ ಗೋಪುರ ಮಾಡಿ ಮತ್ತು ನೋಡ್ತಾ ಇರ್ಬೋದು ಯಾವ ರೀತಿ ಇದು ಮಾಡೋರೆ ಅಂತ. ಮತ್ತು ಇನ್ನೊಂದೇನಪ್ಪ ಅಂದರೆ ಫ್ರೆಂಡ್ಸ್ ಇವತ್ತು ಭಾನುವಾರ, ಇವತ್ತು ಲಾಸ್ಟ್ ತೇರು. ಏನಪ್ಪ ಅಂದರೆ ಎಲ್ಲ ದನ ಕರುಗಳು ಎಲ್ಲ ಹೊಂಟೋಗಿರುತ್ತೆ. ಯಾರು ಕೂಡ ಈಗ ಬರೋಕ್ಕೆ ದನನೇ ನೋಡ್ಬೇಕು. ಜಾತ್ರೆಗೆ ಬಂದು ದೇವ್ರಿಗೆ ಪೂಜೆ ಮಾಡಿಸ್ಕೊಳ್ತೀನಿ ಅದಕ್ಕೆ. ಆದರೆ ದನ ನೋಡ್ತೀವಿ ಅಂತ ಬಂದರೆ ಯಾವುದೇ ಕಾರಣಕ್ಕೂ ಈಗ ದನ ಎಲ್ಲ ಇರೋಲ್ಲ, ಎಲ್ಲ ಕಿತ್ತು ಹೋಗಿರ್ತವೆ ತಾನು ಹೇಳ್ತಾ ಇರ್ಬೋದು. ನೋಡ್ತಾ ಇರ್ಬೋದು ಯಾವ ರೀತಿ ಎತ್ಕೊಳ್ಳೆಲ್ಲ ಆರಾಮಾಗಿ ಅವೇ ನೆಮ್ಮದಿಯಾಗಿ ನೋಡ್ತಾ ಇರ್ಬೋದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಒಬ್ಬೊಬ್ರು ಅನ್ಕೋತಾರೆ ಜನ ಎಲ್ಲ ಕ್ರೌಡ್ ಇರ್ತಾರೆ ಒಂದೊಂದು ಟೈಮು, ಹಾಗೆಲ್ಲ ದನ ಇದು ಮಾಡಲ್ವಂತ. ಸ್ಟಾರ್ಟಿಂಗು ದನ ಬಂದಾಗ ಹಂಗಿರುತ್ತೆ. ಆದರೆ ಕೆಲ ಅಭ್ಯಾಸ ಆಗಿರೋದ್ರಿಂದ ಆ ರೀತಿ ಅನಿಸಲ್ಲ. ಅಂದರೆ ಜಾತ್ರೆಗೆ ಹೋಗ್ತಾ ಇರ್ತವೆ, ಒಂದೊಂದು ಜಾತ್ರೆಯಿಂದ ಒಂದೊಂದು ಜಾತ್ರೆಗೆ ಅವ್ರು ಎಲ್ಲೆಲ್ಲಿ ಹತ್ರ ಇರ್ತವೆ ಅನುಕೂಲ ಎಲ್ಲ ಆಯ್ತದೆ ಆ ರೀತಿ ಹೋಗ್ತಾ ಇದ್ದಾಗ ಅವ್ರಿಗೆ ಆ ರೀತಿ ಅನಿಸಲ್ಲ. ಆಮೇಲೆ ಎಷ್ಟೋ ಇಲ್ಲಿ ಮುಕ್ಕಾಲು ಭಾಗದಷ್ಟು ಮಾರಕ್ಕೆ ಬಂದಿರ್ತಾರೆ. ಆದರೆ ಇನ್ನು ಕಾಲು ಭಾಗದಷ್ಟು ಮಾಮೂಲಿ ಶೋಕಿ ಮಾಡಿಕಟ್ಟು ಪ್ರೈಸ್ ಹೊಡೆಯೋಕ್ಕೆ ಅಂತಲೇ ಬಂದಿರ್ತಾರೆ. ಆ ರೀತಿ ಎಲ್ಲ ಬಂದಿರ್ತಾರೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಇಲ್ಲಿ ಹೋರಿಗಳು, ಬೀಜದ ಹೋರಿಗಳು ಯಾವ ರೀತಿ ಇವೆ ಅಂತ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಿಮಗೆ ಇಲ್ಲಿ ಅಂದರೆ ಜೊತೇಲಿ ನೋಡಿ ಇದೇ ರೀತಿ ಅಪ್ಪ ಮಗ ಆ ರೀತಿ ಅಂದರೆ ಕರುಗಳು ಯಾವ ರೀತಿ ಬಂದಿರ್ತವೆ ಆ ಊರಿಲಿ ಅಂಥ ರೀತಿ ಎಲ್ಲ ನೋಡ್ಬೋದು. ಅಂದರೆ ಅಲ್ಲೇ ಪಕ್ಕದಲ್ಲಿ ಇರ್ತವೆ ಅಂತಲೇ ಹೇಳ್ಬೋದು.
ಆ ಓರಿಲಿ ಯಾವ ರೀತಿ ಕರು ಬಂದಿರುತ್ತೆ ಅಂತ ನಾವು ಅದನ್ನು ಕೂಡ ನೋಡಿ ತಿಳ್ಕೊಬೋದು, ಯಾವ ರೀತಿ ಬಂದೈತೆ ಕರುಗಳು ಅಂತ. ಮತ್ತು ಆ ಕರುಗಳು ಯಾವ ರೀತಿ ಅವೆ, ಯಾವ ರೀತಿ ಬೆಳವಣಿಗೆ ಬರುತ್ತೆ ಅಂತ ಎಲ್ಲ ನಮಗೆ ತಿಳಿಬೋದು ಅಂತಲೇ ಹೇಳ್ತೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಎಲ್ಲ ಕರುಗಳೈತೆ ಮತ್ತು ಯಾವ ರೀತಿ ಓರ್ಗಳೈತೆ ಅಂತ ನೋಡ್ತಾ ಫ್ರೆಂಡ್ಸ್ ನೀವು. ಇನ್ನೊಂದೇನಪ್ಪ ಅಂದರೆ ವಿಷಯ, ಇಲ್ಲಿ ನೀರಿನ ಅನುಕೂಲ ಆಗಿರ್ಬೋದು ಎಲ್ಲ ಚೆನ್ನಾಗೈತೆ ಅಂತಲೇ ಹೇಳ್ಬೋದು. ಟ್ಯಾಂಕ್ಗಳಿರುತ್ತೆ, ಟ್ಯಾಂಕ್ಗಳಲ್ಲೆಲ್ಲ ತುಂಬಿರ್ತಾರೆ. ಮತ್ತು ನೋಡ್ತಾ ಇರ್ಬೋದು ಇಲ್ಲಿ ಟ್ಯಾಂಕ್ಗಳು ಈ ರೀತಿ ನೀರು ತುಂಬ್ತಾ ಇರ್ತಾರೆ, ಖಾಲಿ ಆದಂಗೆ ನೀವು ಹೇಳಿ ಕೇಳಿ ತುಂಬಿಸ್ಕೊಂಡಾಗ ಟ್ಯಾಂಕ್ ಓಡಾಡ್ತಾ ಇದ್ದಾಗ ಅವರು ತುಂಬಿಕೊಡ್ತಾರೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ದನ ಕರು ಎಲ್ಲ ಇರುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಅದು ಸ್ವಲ್ಪ ಜಾಸ್ತಿ ದಿನ ಕಟ್ಟಾಕೋರಿಗೆಲ್ಲ ಏನಪ್ಪ ಹೇಳೋದು ಅಂದರೆ, ಜಾಸ್ತಿ ಬಿಸಿಲಿರುತ್ತೆ. ಬಿಸಿಲಿದ್ದಾಗ ಒಂದು ಸ್ವಲ್ಪ ನೀವು ಏನಾರೇ ಸ್ವಲ್ಪ ಇದು ಏನಾರು ಹಾಕ್ಬೇಕು ನೆರಳಾಗಂಗೆ ಈ ರೀತಿ ಏನಾರು ಹಾಕ್ದಾಗ ಅನುಕೂಲ ಆಯ್ತದೆ ಅಂತ ಹೇಳ್ತೀನಿ. ಇಲ್ಲಾಂದರೆ ದನಗಳು ಬಿಸಿಲಲ್ಲಿ ಹಿಂಸೆ ಪಡ್ತವೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅದರಿಂದ ಆಮೇಲೆ ಇದಕ್ಕೆ ಇನ್ನೊಂದೇನಪ್ಪ ಅಂದರೆ ಬೇಗನೆ ಬಂದುಬಿಡ್ತಾರೆ. ಏನಕ್ಕಪ್ಪ ಅಂದರೆ ಕಟ್ಟೋಕ್ಕೋಸ್ಕರ ಮರದ ದಂಡೇಲಿ ಕಟ್ಟೋಕ್ಕೋಸ್ಕರನೇ ಬೇಗ ಬರ್ತಾರೆ ಎಷ್ಟೋ ಜನ. ಅದಕ್ಕೋಸ್ಕರ ನೀವು ದನ ಕಟ್ತೀನಿ ಅಂದರೆ ಜಾಗ ಸಿಗದೆ ಬಿಸಿಲೈತೆ ಅಂದರೆ ಈ ರೀತಿ ಸಿಂಪಲಾಗಾರು ಇದು ಮಾಡಿಕೊಂಡು ನೆರಳು ಮಾಡ್ಕೊಂಡು ದನ ಕಟ್ಟಿ ಅಂತ ಹೇಳ್ತೀವಿ. ನೋಡ್ತಾ ಇರ್ಬೋದು ಯಾವ ರೀತಿ ಐತೆ ಅಂತ. ಅಲ್ಲೇ ವ್ಯಾಪಾರ ಮಾಡಿಕೊಂಡು ಒಂದೊಂದು ಎತ್ತು ಹೋಯ್ತವೆ. ನೋಡ್ತಾ ಇರ್ಬೋದು ಯಾವ ರೀತಿ ಕರುಗಳೆಲ್ಲ ಐತೆ, ಎಷ್ಟು ಚೆನ್ನಾಗೈತೆ ಅಂತ ನೋಡ್ತಾ ಫ್ರೆಂಡ್ಸ್ ನೀವು. ಒಂದೊಂದು ಕರುಗಳು ಒಂದೊಂದಕ್ಕಿಂತ ಅದ್ಭುತೈತೆ. ನೋಡ್ತಾ ಇರ್ಬೋದು ಯಾವ ರೀತಿ ಅಲಂಕಾರ ಮಾಡಿ, ಯಾವ ರೀತಿ ಲೈಟಿಂಗ್ಸ್ ಎಲ್ಲ ಅಂದ್ಬಿಟ್ಟು ಯಾವ ರೀತಿ ಕರುಗಳು ಕಟ್ಟಾಕವೆ ನೋಡ್ತಾ ಇರ್ಬೋದು. ನಾವು ಸಣ್ಣ ಕರುಗಳಿಂದ ಎಲ್ಲ ಸಿಗುತ್ತೆ ಇಲ್ಲಿ. ಹಸುಗಳು ಯಾವ ರೀತಿ ಇವೆ ಅಂತ ನೋಡ್ತಾ ಇರ್ಬೋದು. ಆಮೇಲೆ ಹುಳ ಹೊತ್ಕೊಳ್ಳೋದು, ಗಾಡಿ ಹೊಡಿ ಅಂತ ಇರೋದು ಎಲ್ಲ ಚೆನ್ನಾಗವೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಶೋಕಿ ಮಾಡಿಕೊಂಡೇ ಹುಳ ಅಂಥವು ಎತ್ಕೊಂಡು ಬರುತ್ತೆ, ಅವು ಅದ್ಭುತವಾಗಿರ್ತವೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಯಾವ ರೀತಿ ಎತ್ಕೊಳೈತೆ ಅಂತ ನೀವು ಫ್ರೆಂಡ್ಸ್. ನೋಡಿ ಎಲ್ಲ ಎಷ್ಟು ನೆಲ್ಲಲ್ಲೆಲ್ಲ ಚೆನ್ನಾಗಿ ಮೇಯ್ತವೆ ಹಸುಗಳು. ಯಾವ ರೀತಿ ಎಲ್ಲ ನೆಲ್ಲಲ್ಲಿ ರಾಗಿ ಕಡ್ಡಿ ಆಗಿರ್ಬೋದು, ಆ ರೀತಿ ನೆಲ್ಲುಲ್ಲು ಇಲ್ಲ ಭತ್ತದ ಹುಲ್ಲಾಗಿರ್ಬೋದು ಈ ರೀತಿ ಎಲ್ಲ ಹಾಕ್ತಾರೆ. ರಾಗಿ ಕಡ್ಡಿ ಹಾಕೋದು ಉತ್ತಮ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ರಾಗಿ ಕಡ್ಡಿ ಹೆಚ್ಚಿನಾಗಿ ಹಾಕಿ ಹಸುಗಳಿಗೆ. ನೋಡ್ತಾ ಇರ್ಬೋದು ನೀವು ಎತ್ಕೊಳ್ಳೆಲ್ಲ ಯಾವ ರೀತಿ ಐತೆ ಅಂತ. ಫುಲ್ ಜಾತ್ರೆ ಕವರ್ ಮಾಡೋಕ್ಕೋಸ್ಕರ ಫ್ರೆಂಡ್ಸ್ ನಾನು ಈ ವಿಡಿಯೋದ ಸೆಂಡ್ ಮಾಡೋನೆ ನಿಮಗೆ. ಲೆಂತಿ ಆಗ್ಬೋದು, ನಿಮಗೆ ಫ್ರೀ ಆದಾಗ ನೋಡಿ ಫ್ರೀ ಮಾಡ್ಕೊಂಡು ಅಂತ ಹೇಳ್ತೀನಿ. ಇದಕ್ಕೋಸ್ಕರ ಏನು ನಾವು ಎತ್ಕೊಳ್ಳೆಲ್ಲ ಕವರ್ ಮಾಡೋಕ್ಕೆ ಹೋದರೆ ನಾನು ಇಷ್ಟೇ ಫ್ರೆಂಡ್ಸ್ ಹೇಳೋದು. ಹಳ್ಳಿ ಪ್ರೇಮಿಗಳು ಮುಂದೆ ವಿಡಿಯೋ ನೋಡಿ ಯಾವ ರೀತಿ ಜಾತ್ರೆ ಕಟ್ಟುತ್ತೆ, ನಾವು ಅನುಕೂಲವಾಗಿ ಇದು ಕಟ್ಬೋದಾ ಅಂತ ಅಂದ್ಕೊಂಡವರು ಎತ್ಕೊಳ್ಳೋ ಯಾವ ರೀತಿ ನೋಡಬೇಕು, ಯಾವ ರೀತಿ ಐತೆ ಅನ್ನೋರು ಮುಂದೆ ವಿಡಿಯೋ ನೋಡಿ ಫ್ರೆಂಡ್ಸ್. ನಾನು ಮಾತಾಡೋದು ಇಲ್ಲಿಗೆ ನಿಲ್ಲಿಸ್ತಾನೆ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಮತ್ತು ನನ್ನದೇನಪ್ಪ ಅಂದರೆ ಇಷ್ಟೇ ಕೇಳೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಮುಕ್ತಾಯಗೊಳಿಸುತ್ತಿದ್ದೀನಿ ಫ್ರೆಂಡ್ಸ್.